ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸಾಮಾನ್ಯ ಜ್ಞಾನ ಪರಿಣಿತಿ. ಮುಖ್ಯವಾದ 10 ಪ್ರಶ್ನೆಗಳಿಗೆ ಉತ್ತರಿಸಲಾಗಿದೆ. ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಪ್ರತಿದಿನ ಬರುತ್ತಿರುವ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಇಂದಿನ ಮೊದಲನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಅತ್ಯಂತ ದೊಡ್ಡ ಏಕಶಿಲೆಯ ಬೆಟ್ಟವಾಗಿದೆ? ಆಯ್ಕೆಗಳು: ನಂದಿ ಬೆಟ್ಟ, ಕವಳೆದುರ್ಗ ಬೆಟ್ಟ, ಸ್ಕಂದಗಿರಿ ಬೆಟ್ಟ, ಮಧುಗಿರಿ ಬೆಟ್ಟ. ಸರಿಯಾದ ಉತ್ತರ ಮಧುಗಿರಿ ಬೆಟ್ಟ. ಅಡುಗೆ ಸೋಡಾವನ್ನು ಏನೆಂದು ಕರೆಯುತ್ತಾರೆ? ಆಯ್ಕೆಗಳು: ಸೋಡಿಯಂ ಬೈಕಾರ್ಬೋನೇಟ್, ಸೋಡಿಯಂ ಕಾರ್ಬೋನೇಟ್, ಕ್ಯಾಲ್ಶಿಯಂ ಕ್ಲೋರೈಡ್, ಕ್ಯಾಲ್ಶಿಯಂ ಕಾರ್ಬೋನೇಟ್. ಸರಿಯಾದ ಉತ್ತರ ಸೋಡಿಯಂ ಬೈಕಾರ್ಬೋನೇಟ್. ಲಾಫಿಂಗ್ ಅನಿಲದ ರಾಸಾಯನಿಕ ಹೆಸರೇನು? ಆಯ್ಕೆಗಳು: ನೈಟ್ರಸ್ ಆಕ್ಸೈಡ್, ನೈಟ್ರಿಕ್ ಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್, ನೈಟ್ರೋಜನ್ ಪರಾಕ್ಸೈಡ್. ಸರಿಯಾದ ಉತ್ತರ ನೈಟ್ರಸ್ ಆಕ್ಸೈಡ್. ಕೆಳಗಿನ ಯಾವ ಸಂಸ್ಥೆ ಪಂಚವಾರ್ಷಿಕ ಯೋಜನೆ ಪ್ರಸ್ತಾವನೆಗಳನ್ನು ಅಂತಿಮಗೊಳಿಸುತ್ತದೆ? ಆಯ್ಕೆಗಳು: ನೀತಿ ಆಯೋಗ, ಕೇಂದ್ರ ಸಂಪುಟ, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ, ಯೋಜನಾ ಸಚಿವಾಲಯ. ಸರಿಯಾದ ಉತ್ತರ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ. ಭಾರತ ಸಂವಿಧಾನದ 370ನೇ ವಿಧಿ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ? ಆಯ್ಕೆಗಳು: ಬಿಹಾರ್, ಪಂಜಾಬ್, ಉತ್ತರ ಪ್ರದೇಶ್, ಜಮ್ಮು ಮತ್ತು ಕಾಶ್ಮೀರ. ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಭಾರತ ಯಾವ ದೇಶದ ಮಾದರಿಯನ್ನು ಅನುಸರಿಸಿ ಪಂಚವಾರ್ಷಿಕ ಯೋಜನೆಯನ್ನು ರೂಪಿಸಿದೆ? ಆಯ್ಕೆಗಳು: ಅಮೇರಿಕ, ರಷ್ಯಾ, ಚೀನಾ, ಜಪಾನ್. ಸರಿಯಾದ ಉತ್ತರ ರಷ್ಯಾ. ವಿಶ್ವದ ಅತಿದೊಡ್ಡ ಬಯಲು ರಂಗಮಂದಿರ ಧನು ಯಾತ್ರೆ ಉತ್ಸವವನ್ನು ಯಾವ ರಾಜ್ಯವು ಆಯೋಜಿಸುತ್ತದೆ? ಆಯ್ಕೆಗಳು: ಗುಜರಾತ್, ಒರಿಸ್ಸಾ, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ್. ಸರಿಯಾದ ಉತ್ತರ ಒರಿಸ್ಸಾ. ಹಿರಣ್ಯಕೇಶಿ ಮತ್ತು ಮಾರ್ಕಡೆ ಎಂಬ ನದಿಗಳು ಯಾವ ನದಿಯ ಉಪನದಿಗಳಾಗಿದೆ? ಆಯ್ಕೆಗಳು: ಕೃಷ್ಣಾ ನದಿ, ಘಟಪ್ರಭಾ ನದಿ, ಮಲಪ್ರಭಾ ನದಿ, ಭೀಮಾ ನದಿ. ಸರಿಯಾದ ಉತ್ತರ ಘಟಪ್ರಭಾ ನದಿ. ಉಪರಾಷ್ಟ್ರಪತಿಯವರು ಭಾರತ ಸಂವಿಧಾನದ ಯಾವ ವಿಧಿಯ ಮೂಲಕ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಾರೆ? ಆಯ್ಕೆಗಳು: 65ನೇ ವಿಧಿ, 66ನೇ ವಿಧಿ, 67ನೇ ವಿಧಿ, 68ನೇ ವಿಧಿ. ಸರಿಯಾದ ಉತ್ತರ 67ನೇ ವಿಧಿ. ದೇಶದ ಅತಿದೊಡ್ಡ ನೈಸರ್ಗಿಕ ಬಂದರು ಯಾವುದು? ಆಯ್ಕೆಗಳು: ವಿಶಾಖಪಟ್ಟಣ, ಪಾರಾದೀಪ, ಟುಟಿಕೋರನ್, ಮುಂಬೈ ಬಂದರು. ಸರಿಯಾದ ಉತ್ತರ ಮುಂಬೈ ಬಂದರು. ಇಂದಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸುತ್ತೇನೆ. ಉಪಯುಕ್ತವಾಗಿದ್ದಲ್ಲಿ
ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನೂ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.